ಭೀಕರ ಬರಕ್ಕೆ ತತ್ತರಿಸಿದ ಗದಗ ಜಿಲ್ಲೆ ಬರಪೀಡಿತ ಘೋಷಣೆ ಅನ್ನದಾತರ ಆಗ್ರಹ. ಜಿಲ್ಲಾಡಳಿತ ಭವನದ ಎದುರು ರೈತರ ಧರಣಿ. ನಾವು ಶಿಸ್ತು ಕಾಪಾಡಲಿಲ್ಲ ಅಂದ್ರೆ ಹೋರಾಟ ವಿಫಲ ಆಗುತ್ತೆ. ಹೀಗಾಗಿ ಹಲವಾರು ವರ್ಷಗಳಿಂದ ಮೋಸ ಆಗ್ತಾ ಬಂದರು. ಬೆಳೆಗಳನ್ನ ಮೋಸ ಮಾಡಿ ರೈತರ ಪರವಾಗಿ ರೈತರಿಗೆ ಅರ್ಥ ತಮಗೆ ಸಿಗ್ತಕ್ಕಂತ ಸಂದರ್ಭದಲ್ಲಿ ಅನ್ಯಾಯವನ್ನು ಮಾಡ್ರಿ. ಇನ್ನೊಂದು ಏನಾಗಿದೆ, ಬೆಳೆ ವಿಮೆಯಲ್ಲಿ ಕೊಡ್ತಕ್ಕಂಥ ಹಣ
ಅಸಮಸ್ಯೆಗಳ ಹಣ 10 ವರ್ಷಗಳಿಂದ ನಿರ್ಧಾರನೆ ಹೆಚ್ಚಾಗಿದೆ. ಇವತ್ತು ಒಂದು 100 ರೂಪಾಯಿ ಎನ್ನುವಂಥದ್ದು 10 ರೂಪಾಯಿ ಬೆಲೆಗೆ ಬಂದಿದೆ. ಇವ ರಾಜ್ಯ ಮಾಡ್ಲಿಕ್ಕತ್ತಾವ. ಇದರಿಂದ ಡೆಲ್ಲಿಗೆ ಕೇಂದ್ರ ಸರ್ಕಾರದ ಕೃಷಿ ಸಚಿವರಿಗೆ ಸಾಮೂಹಿಕವಾಗಿ ಕ್ಷಮೆ ಕೇಳಬೇಕು. ನೋಡ್ರಿ ಇಲ್ಲಿ ನೋಡ್ರಿ ಮುಂದೆ ನೀವೆಲ್ಲ ಒಗ್ಗಟ್ಟಾಗಿ ಬಂದಿರೋದು ನೋಡಿ ಬಹಳ ಖುಷಿ ಆಗ್ತದೆ. ಇನ್ನೊಂದು ಮಾತು ಹೇಳಕ್ ಹೇಳ್ತೀನಿ. ನನ್ನ ಜೊತೆ ಮಾತಾಡಕ್ ಬಂದಾಗ ನಾನು ಏರ್ ಧ್ವನಿಲಿ ಮಾತಾಡಿರ್ಬೋದು, ಮಾತಾಡಿಲ್ಲ ಅಂತ ಹೇಳುದಿಲ್ಲ. ಏರ್ ಧ್ವನಿಲಿ ಮಾತಾಡಿದ್ದೀನಿ. ಏರ್ ಧ್ವನಿಲಿ ಮಾತಾಡಿದ್ರು ನಾನು ಸತ್ಯನೇ ಹೇಳಿದ್ದೀನಿ. ಏನ್ ಹೇಳಿದ್ದೀನಿ, ಸರ್ಕಾರದಿಂದ ಎಲ್ಲಾ ಜಿಲ್ಲೆಗೂ ಬಂದಾಗ ನಮ್ ಜಿಲ್ಲೆಗೂ ಬರ್ಬೇಕು. ನಮ್ ಜಿಲ್ಲೆಗೆ ಬರ್ಲಿಲ್ಲ ಅಂದ್ರೆ ಅದನ್ನ ಕೇಳಕ್ಕೆ ನಾನು ನಿಮ್ ಪರವಾಗಿ ನಿಲ್ತೀನಿ ಅಂತ ಹೇಳಿದ್ದೀನಿ. ಈ ರೀತಿಯಾಗಿ ಏರ್ ಧ್ವನಿಲಿ ಮಾತಾಡಿದ್ದು ಏರ್ ಧ್ವನಿಲಿ ಮಾತಾಡೋ ಪರಿಸ್ಥಿತಿ ಬಂದು ಮಾತಾಡಿದ್ದೀನಿ. ತಪ್ಪು ಭಾವನೆ ಬಂದಿದ್ರೆ ನಾನು ಕ್ಷಮೆ ಕೇಳ್ತೇನೆ. ಸರ್ಕಾರದ ಅಂಗ ಹೌದು ಅಲ್ಲೋ, ಸರ್ಕಾರದ ಅಂಗ ಹೌದು ಅಲ್ಲೋ ನೀವು? ಸರ್ಕಾರದ ಅಂಗ ಅಲ್ಲ ಅಂತ ಹೇಳಲ್ಲ. ಸರ್ಕಾರದ ಅಂಗ ಹೇಳಿದ್ದೀನಿ. 20 ಕಡೆ ಪ್ರಶ್ನೆ ಕೇಳಿದಾಗ ಅವ್ರು ಉತ್ತರ ಇವರು ಅದೇ ಉತ್ತರ ಜಮಾ ಆಗಿದೆ. 4 ಗಂಟೆಗೆ ನಮ್ಗೆ ಜಮಾ ಆಗಿದೆ. ನಮ್ಮ ರೈತರ ಅಕೌಂಟ್ ಬಿದ್ದಿದೆ. ಇನ್ನ ಯಾವ್ದನ್ನ ಡಿಫ್ರೆನ್ಸ್ ಇದ್ರೆ ಗಮನಕ್ಕೆ ತಂದ್ರೆ ಸರ್ಕಾರದ ಜೊತೆಗೆ ಇದು ಮಾಡ್ತೀವಿ. ಇವಾಗ ಬೆಳಗ್ಗೆ ಉಳ್ಕೋಟಿಯವ್ರು ಬಂದ್ರು, ನಮ್ಮ ಹೋಬಳಿಗೆ ಕಮ್ಮಿ ಬಂದಿದೆ, ನಮ್ದು ನೀರು ಜಾಸ್ತಿ ಅಂತ ತೋರಿಸಿದ್ರೆ ಸರ್ಕಾರಕ್ಕೆ ಮಾತಾಡ್ತಿದ್ವಿ. ಸರ್ಕಾರ ಕಳಿಸ್ತೀವಿ. ಇನ್ಯಾರ್ದನ ಇದ್ರು ಅದು ಬಂದ್ರೆ ನಾವು ಕಳಿಸ್ಕೊಡ್ತೀವಿ. 78 ಕೋಟಿ ನಿನ್ನೆ 4 ಗಂಟೆಗೆ ಬಂದಿದೆ. ಮತ್ತೆ ನೀರು ಜಲ್ ಜೀವನ್ ಮಿಷನ್ ಅಲ್ಲಿ ನೀರು ಬರ್ತಿಲ್ಲ ಅಂದ್ರೆ
ಸಂಬಂಧಪಟ್ಟವ್ರ ಜೊತೆಗೆ ಚರ್ಚೆ ಒಟ್ಟು ಮೇಲೆ ಮಾತಾಡ್ಬೇಕು. ನಾನು ಸರ್ಕಾರದಿಂದ ಪರ್ಮಿಷನ್ ತಗೋಬೇಕು. ಅದ್ರ ಮೇಲೆ ತೀರ್ಮಾನ ಆಗೋಗಿದೆ. ಹೌದಪ್ಪ, ನಿಮ್ಮ ಕೊಟ್ಟರೆ ನಾವು ಖಂಡಿತ ಮೀಟಿಂಗ್ ಮಾಡ್ತೀನಿ. ಆ ಮಂಡಳಿಯಲ್ಲಿರೋದು ತೀರ್ಮಾನ ಆಗಿದೆ. 26 ದುಡ್ಡು ಬಂದಿಲ್ಲ ಅವರು, 26 ದುಡ್ಡು ಕೊಟ್ಟಿದ್ದೀನಿ. ಜಲ್ಜೀವಂತ ಬರಲಿಲ್ಲ ಅವರು, ಜಲ್ಜೀವಂತ ಕೊಡಿಸಿದ್ದೀನಿ. ರಾಮ್ಗೆ ಕೆಲಸ ಮಾಡಿಸ್ಬೇಕಂದ್ರು ಮಾಡಿಸ್ಬಿಟ್ಟು. ಆದ್ರಿಂದ ಅದರಲ್ಲಿದ್ದವು ಆಗಿದ್ದಾವೆ. ಇನ್ನೂ ಏನೇನಿದ್ದಾವೆ ಗದಗ ಜಿಲ್ಲೆಯಲ್ಲಿ ಬರಗಾಲ ಏನೇನು ಕ್ರಮ ಕೈಗೊಂಡ್ರಿ ಜಿಲ್ಲಾಡಳಿತದಿಂದ? ಏನು ನಾಳೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ವಿಸಿಟ್ ಇದೆ, ಅವರು ಬರ್ತಾರೆ. ಇಲ್ಲ, ನೀವು ಜಿಲ್ಲಾಧಿಕಾರಿಗಳಾಗಿ ಏನೇನು ಕ್ರಮ ಕೈಗೊಂಡ್ರಿ? ರೂಪರೇಷೆ ಎಲ್ಲಿಂದ ಬಂದಿರಿ, ಏನು ಅದರ ಸಂಬಂಧ? ಇವತ್ತು ಈ ಹೋರಾಟದ ರೂಪರೇಷೆಗಳೇ ಇಷ್ಟಕ್ಕೆಲ್ಲ ಕಾರಣ ಏನು ಅಂತಂದ್ರೆ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮೊನ್ನೆ ಮನವಿಯನ್ನು ಕೊಟ್ಟಾಗ ರೈತರ ಪರವಾಗಿ ರೈತರಿಗೆ ಇವತ್ತು ಸಂಕಷ್ಟ ಎದುರಾಗಿದೆ. ಮಾನ್ಯ ಅಧಿಕಾರಿಗಳೇ, ತಾವು ದಯವಿಟ್ಟು ಎಲ್ಲ ಗದಗ ಜಿಲ್ಲೆಯನ್ನು ಬರಗಾಲ ಬೇಕು ಮತ್ತು ಕಳೆದ ವರ್ಷದ ಬೆಳೆ ವಿಮೆ ಇವತ್ತು ಗದಗ ಜಿಲ್ಲೆಗೆ ಬಂದಿಲ್ಲ, ತಾವು ಅದನ್ನು ಬೇಗನೆ ಮಂಜೂರು ಮಾಡಬೇಕು ಅಂತ ಕೇಳಿದಾಗ ರೈತರಿಗೆ ಉಡಾಪೆ ಉತ್ತರವನ್ನು ಕೊಟ್ಟು, ಅದೇ ಅಷ್ಟಲ್ಲದೆ ಇವತ್ತು ರೈತರಿಗೆ ನೀವು ರೌಡಿಗಳು ಅಂತೇಳಿ ರೌಡಿ ಪಟ್ಟವನ್ನು ಇವತ್ತು ಜಿಲ್ಲಾಧಿಕಾರಿಗಳು ಎಲ್ಲ ನಮ್ಮ ರಾಜ್ಯದ ರೈತರಿಗೆ ಕಟ್ಟಿದ್ದಾರೆ. ಇವತ್ತು ಅವರ ಒಂದು ಆಕ್ರೋಶದ ಮತ್ತು ಅವರ ಒಂದು ಏನು ರೈತರ ವಿರುದ್ಧ ಹೇಳಿಕೆಗೆ ಇವತ್ತು ನಾವು ಕೋಟುಂಚಿಗೆ ಗ್ರಾಮ ಘಟಕ ಹಿಡ್ಕೊಂಡು ಗದಗ ಜಿಲ್ಲೆಯ ಸಮಸ್ತ ಎಲ್ಲ ರೈತ ಸಂಘದ ಒಕ್ಕೂಟ ಸೇರಿ ಇವತ್ತು ನಾವು ಎಲ್ಲ ಗ್ರಾಮಗಳಿಂದ ಇವತ್ತು ಮೆರವಣಿಗೆ ಮುಖಾಂತರ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಇವತ್ತು ಮುತ್ತಿಗೆಯನ್ನು ಹಾಕಿದ್ದೇವೆ. ಮತ್ತು ಎಲ್ಲ ರೈತರ ಸಾಕಷ್ಟು ಬೇಡಿಕೆಗಳು, ಪ್ರಮುಖ ಬೇಡಿಕೆಗಳಾದಂಥ ಗದಗ ಜಿಲ್ಲೆಯನ್ನು ಬರಗಾಲ ಘೋಷಣೆ ಅಂತ ಮಾಡಬೇಕು, ತುರ್ತಾಗಿ ಎಲ್ಲ ರೈತರ ಬೆಳೆ ವಿಮೆಯನ್ನು ತುಂಬಿಕೊಡಬೇಕು, ಮತ್ತು ಈ ಪ್ರಸಕ್ತ ಸಾಲಿನ ಬೆಳೆ ವಿಮೆಯನ್ನು ಕೂಡ ತಾವು ಜಾರಿ ಮಾಡಬೇಕು. ಕೃಷಿ ಕೂಲಿ ಕಾರ್ಮಿಕರು ಇವತ್ತು ಗುಳೆ ಹೋಗ್ತಾ ಇದ್ದಾರೆ, ಆ ಕೃಷಿ ಕಾರ್ಮಿಕರಿಗೆ ಕೆಲಸವನ್ನು ಕೂಡಲೇ ಒದಗಿಸಿಕೊಡಬೇಕು. ಅಷ್ಟಲ್ಲದೆ ನಿನ್ನೆ ಮಾನ್ಯ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಅವರನ್ನು ಗ್ರಾಮಕ್ಕೆ ಕಳಿಸಿಕೊಟ್ಟಿದ್ದಾರೆ. ನಿಮಗೆ 78 ಕೋಟಿ ಬೆಳೆ ವಿಮೆ ಬಂದಿದೆ ಅಂತೇಳಿ ಇದು ತುರ್ತಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಹುನ್ನಾರ ಮಾಡ್ತಾ ಇದ್ದಾರೆ. ರಾಜ್ಯ ರೈತರ ಸಂಘಟನೆಗಳ ಇವತ್ತು ಏನು ಹೋರಾಟವನ್ನು ಹತ್ತಿಕ್ಕಲು ರೈತರ ಮೂಗಿಗೆ ತುಪ್ಪ ಒರೆಸುವಂಥ ಕೆಲಸವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಮಾಡ್ತಾ ಇದ್ದಾರೆ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ, ಮಾನ್ಯ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ, ರಾಜ್ಯದ ರೈತರ ಪರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಇವತ್ತಿನಿಂದ ವಜಾ ಮಾಡಬೇಕಂತೇಳಿ ರಾಜ್ಯ ರೈತರ ಆಕ್ರೋಶ ಇದೆ. ಯಾಕಂತಂದ್ರೆ ಜಿಲ್ಲಾಧಿಕಾರಿಗಳು ರೈತರಿಗೆ ಸರಿಯಾಗಿ ಸ್ಪಂದನೆಯನ್ನು ನೀಡಿಲ್ಲ. ಇವತ್ತು ರೈತರಿಗೆ ರೌಡಿಗಳ ಪಟ್ಟವನ್ನು ಕಟ್ಟತಕ್ಕಂಥ ಇಂಥ ಅಧಿಕಾರಿಗಳು ನಮ್ಮ ರಾಜ್ಯಕ್ಕೆ ಬೇಡ, ನಮ್ಮ ಜಿಲ್ಲೆಗೆ ಬೇಡ. ದಯವಿಟ್ಟು ಮುಖ್ಯಮಂತ್ರಿಗಳು ಈ ಅಧಿಕಾರಿಯನ್ನು ಇಲ್ಲಿಂದ ತಕ್ಷಣವೇ ವಜಾಗೊಳಿಸಬೇಕಂತೇಳಿ ರೈತರ ಪರವಾಗಿ ಆಗ್ರಹ ಮಾಡ್ಕೊತಾ ಇದ್ದೇವೆ. ನಮ್ಮ ಹೆಸರು ಮಾದೇಗೌಡ ಸಂಕನಗೌಡ್ರು ಅಂತೇಳಿ, ಯುವ ರೈತರು, ಕೋಟುಮುಚ್ಚಿಗೆ. ಇವತ್ತಿನ ದಿವಸ ಗದಗ ಜಿಲ್ಲೆಯ ಎಲ್ಲ ರೈತ ಬಾಂಧವರು, ರೈತ ಒಕ್ಕೂಟ, ನಾವು ಗದಗ ಜಿಲ್ಲೆಯ ಅಧ್ಯಕ್ಷರಾಗಿ ಮಾತಾಡೋದು 2 ಮಾತು. ಈ DC AC ಯಾರು ಇವರೆಲ್ಲ? ಸಾಹೇಬ್ರು ಅನ್ಬೇಡ್ರಿ, ಇನ್ಮ್ಯಾಗ ಯಾರು? ಅವ ನಮ್ಮ ಸೇವಕ. ಸಾಹೇಬ್ರಂತ ಯಾರಿಗೆ ಸಾಹೇಬವ? ನಾವು ಕೊಟ್ಟ ಒಂದು ಟ್ಯಾಕ್ಸ್ನಿಂದ ಅವ್ಗೆ ಪಗಾರ ಕೊಡ್ತಾರೆ. ಇವಂಗ ಸಾಹೇಬ್ರು ಅದಾರನ್ರಿ? ಯಾ ಸಾಹೇಬಮ್ಮ? ಎಲ್ಲಿ ಸಾಹೇಬ? ಅದಕ್ಕೆ ನಮ್ಗೆ ಯಾಕಂದ್ರೆ ಈ ಟೈಪ್ ಯಾಕೆ ಮಾತಾಡ್ತೀವಂದ್ರೆ ನಮ್ಗೆ ಅಷ್ಟು ಅವಮಾನ ಮಾಡ್ಯಾನ ಅವ. ಯಾರು? ಶ್ರೀಧರ್ CN. ಅದಕ್ಕೆ ನಮ್ಮ ರೈತರು ಇವತ್ತೆಲ್ಲರೂ ಒಗ್ಗಟ್ಟಾಗಿ ರೈತ ಕುಲ ಒಂದಾದರೆ ಯಾರೂ ನಡೆದಿಲ್ಲ, ಈ ಜಗತ್ತ ನಾಶಕತಿ ಅಲ್ರಿ. ನಾವು ದುಡ್ದು ಅನ್ನ ತಿಂದು ಹೊಳ್ಳಿ ನಮ್ಗೆ ಗೆಟ್ ಔಟ್ ಅಂತ ನಾ ಪೊಲೀಸರನ್ನ ಕರೆಸ್ತೀನಿ ಅಂತಾನ. ಪೊಲೀಸರು ಏನು ಮಾಡವ್ರಿ? ಇದು ಕ್ರಿಮಿನಲ್ ಅಲ್ಲ,
ಕ್ರಿಮಿನಲ್ ಮ್ಯಾಟರ್ ಅಲ್ಲ. ಪೊಲೀಸರು ಏನು ಮಾಡೋರು, ಹಕ್ಕು ಮತ್ತು ಕರ್ತವ್ಯಗಳು ಏನೈತಲ್ಲ ಒಂದು ನಾಣ್ಯದ ಎರಡು ಮುಖ ಇದ್ದಂಗೆ. ಆ ಹಕ್ಕು ಕೇಳೋದು ನಮ್ಮದು, ಹೇಳೋದು ಕರ್ತವ್ಯ ಅವನು. ಇಲ್ಲಿ ನಾವು ಮನವಿ ಕೊಡಕ್ಕೆ ಹೋದಾಗ, ಬೆಳೆ ವಿಮಾ ಬಗ್ಗೆ ಮನವಿ ಕೊಡಕ್ಕೆ ಹೋದಾಗ ಅದೆಲ್ಲ ನಂಗೆ ಗೊತ್ತಿಲ್ಲ ಅಲ್ರಿ, ಮತ್ತು ಯಾರನ್ನ ಕೇಳೋನು, ನೀವು ಒಂದು ಸರ್ಕಾರದ ಅಂಗ ಅಂತ ಹೇಳಿದಾಗ ನಾ ಯಾವ ಅಂಗನೂ ಅಲ್ಲ ಏನೂ ಅಲ್ಲ ಅಲ್ರಿ. ಇವಂಗೆ ಸಹನೆ ಅನ್ನೋದಿಲ್ಲ, ವಯಸ್ಸಾಗೈತೆ ಸಹನೆ ಅನ್ನೋದಿಲ್ಲ. ಜನರು ಕೂಡ ಸಹಕಾರದಿಂದ ಕರೆದು ಕುಂಡ್ರಿಪ್ಪ ಏನು ನಿಮ್ಮ ಸಮಸ್ಯೆ ಅಂತ ಕೇಳೋದಿಲ್ಲ. ಏನಾರ ಪೊಲೀಸರನ್ನ ಕರೆಸ್ಲೇನ? ಪೊಲೀಸರು ಏನು ಮಾಡವ್ರಿ? ಹೋರಾಟದ ನಡೆ ಏನಿದೆ ಟಿಸಿ ವಿರುದ್ಧ ನೀವು ಮಾಡಕತ್ತೀರೋ ಏನಾದ್ರು ನೋಡ್ರಿ, ನಮ್ಮ ಹಲವಾರು ಬೇಡಿಕೆಗಳು ಅದಾವು. ಪ್ರಪ್ರಥಮವಾಗಿ ಈ DC ವಜಾ ಆಗಬೇಕು, ಸರ್ಕಾರಿ ಕೆಲಸದಿಂದ ವಜಾ ಆಗಬೇಕು. ನಮ್ಮ ಬೆಳೆ ವಿಮಾ ಏನೈತಲ್ಲ ತಕ್ಷಣ ಬಿಡುಗಡೆ ಆಗಬೇಕು. ಮೇಲಾಗಿ ರೈತರ ಸಂಪೂರ್ಣ ಸಾಲ ಮನ್ನಾ ಆಗಬೇಕು. ಈ ಜಿಲ್ಲೆಯನ್ನು ಬರಗಾಲ ಪ್ರದೇಶವೆಂದು ಸಾರಬೇಕು ಅಂಥೇಳಿ ಈ DC ಅವ್ರಿಗೆ ಮನವಿ ಮಾಡ್ಕೊಳ್ಳಕ್ಕೆ ಬಂದೀವಿ. DCನೇ ಬಂದು ಕ್ಷಮೆಯಾಚನೆ ಮಾಡಿದರೂ ನಮಗೆ ಹೋಗೋದಿಲ್ಲ ಆಕ್ರೋಶ, ಅಷ್ಟು ಅಸಹ್ಯ ಮಾಡ್ತಿದ್ದಾನೆ ಅಲ್ರಿ. ನಾವೆಲ್ಲ ಜಗತ್ತಿಗೆ ದುಡಿದು ಹಾಕಿ ಹಗಲಿ ರಾತ್ರಿ ಹೆಂಡ್ರು ಮಕ್ಕಳು ಉಪವಾಸ ಬಿದ್ದು ಇವ್ರಿಗೆ ಹೊಟ್ಟೆ ತುಂಬ ಕೂಳು ಹಾಕಿ ಈ ದೇಶದ ಆಹಾರ ಭದ್ರತೆಗೋಸ್ಕರ ದುಡಿತಾ ಇರುವ ರೈತರಿಗೆ ಇವ ಅವಮಾನ ಮಾಡ್ತಾನಂದ್ರೆ ಇವ್ಯಾವ್ರಿ? ವಜಾ ಮಾಡಬೇಕು, ಮುನ್ನ ಸೇವೆಯಿಂದ ವಜಾ ಮಾಡಬೇಕು. ಯಾಕೆ ಟ್ರಾನ್ಸ್ಫರ್ ಆದ್ರೂ ಮುಂದಾದ್ರೂ ಬೇರೆ ಜಿಲ್ಲೆದಾಗ ಇದನ್ನ ಮಾಡೋ ಇವ. ಅದಕ್ಕೆ ಇವನ್ನೇನಿದ್ ನೋಡೋ ವಜಾ ಮಾಡ್ಬೇಕಂತೇಳಿ ತಮ್ಮೆಲ್ಲ ರೈತರ ಪರವಾಗಿ ತಿಳ್ಕೊತಾ ಇದ್ದೇವೆ. ಜೈ ಬಸವರಾಜ್ ಸಾಬ್ರೆ.